ಯಾರ್ಯಾರ ಯೋಗ್ಯತೆಯನ್ನು ಯಾವಾಗ ಯಾವಾಗ ಅಳಿಬೇಕು ಅನ್ನೋದು ನಮಗೂ ನಿಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಯಾವಾಗ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟವಳನ್ನು ಮರೀತಾನೆ. ಹಾಗಾದ್ರೆ ಮಗನ ಯೋಗ್ಯತೆಯನ್ನು ಯಾವಾಗ ಅಳಿಬೇಕು ಅಂತ ಕೇಳಿದ್ರೆ, ಮಗನ ಮದುವೆ ಆದಾಗ ಮಗನ ಯೋಗ್ಯತೆಯನ್ನು ಅಳಿರಿ. ಮಗನ ಯೋಗ್ಯತೆಯನ್ನ ಮದುವೆ ಆದಾಗ ಯೋಗ್ಯತೆಯನ್ನು ಅಳಿರಿ. ಇನ್ನ ಮಗಳ ಯೋಗ್ಯತೆ ಯಾವಾಗ ಅಳಿಬೇಕು? ಮಗಳ ಯೋಗ್ಯತೆಯನ್ನ ಅವಳ ಹರೆಯ ವಯಸ್ಸಿನಲ್ಲಿ, ಅವಳ ಯೌವನದಲ್ಲಿ ಅವಳ ಯೋಗ್ಯತೆಯನ್ನ ನಾವು ನಾವು ತಿಳಿಬೇಕು ಅಂತ. ಇನ್ನ ಗಂಡನ ಯೋಗ್ಯತೆ ಯಾವಾಗ ಅಳಿಬೇಕು? ಬರೀ ಮಕ್ಕಳ ಯೋಗ್ಯತೆಯನ್ನ ಅಳಿತಾ ಕೂತ್ರೆ ಗಂಡ ಹೆಂಡತಿ ಯೋಗ್ಯತೆಯನ್ನು ಅಳಿಯೋರು ಯಾರು? ಗಂಡನ ಯೋಗ್ಯತೆಯನ್ನ ಹೆಂಡತಿಯ ಅನಾರೋಗ್ಯದಲ್ಲಿ ಅಳಿಬೇಕು. ಹೆಂಡತಿಯ ಯೋಗ್ಯತೆಯನ್ನ ಗಂಡನ ಬಡತನದಲ್ಲಿ ಅಳಿಬೇಕು. ಹೆಂಡತಿಯ ಯೋಗ್ಯತೆಯನ್ನ ಗಂಡನ ಬಡತನದಲ್ಲಿ ಅಳಿಬೇಕು ಅಂತ ಹೇಳ್ತಾರೆ. ಗೆಳೆಯನ ಯೋಗ್ಯತೆಯನ್ನು ಯಾವಾಗ ಅಳಿಬೇಕು? ಕಷ್ಟ ಕಾಲದಲ್ಲಿ ಇದ್ದಾಗ. ಆಪದ್ಗತಂಚನ ಜಹಾತಿ ಅಂತ ಸುಭಾಷಿತಕಾರ ಹೇಳ್ತಾರೆ. ಆಪತ್ಕಾಲದಲ್ಲಿ ನಮ್ಮನ್ನ ಯಾರು ಬಿಡೋದಿಲ್ವೋ ಅವನೇ ನಿಜವಾದ ಸ್ನೇಹಿತ. ನಾವು ನೀವೆಲ್ಲ ಬಿಡ್ತೇವೆ, ಅವನಿಗೆ ಕಷ್ಟ ಬರುತ್ತೆ ಅಂದ್ರೆ ಸಾಕು, ಮುಗಿದು ಹೋಯ್ತು ಕತೆ. ಅವನು ನಾಳೆಯಿಂದ ಅವನು ಫೋನ್ ಬ್ಲಾಕೆ ಮಾಡಿಬಿಡ್ತೇವೆ. ಆಗ ನಿಜವಾದ ಮಿತ್ರ ಯಾರು ಗೊತ್ತಾ? ಅಲ್ಲೇನ್ ಕೂತಿದ್ದಾರೆ ನೋಡಿ ರಾಘವೇಂದ್ರ ಸ್ವಾಮಿಗಳು, ಭಗವಂತ ಇವರೇ ನಮ್ಮ ಮಿತ್ರರು ಅಂತ ನಾವು ಅರ್ಥ ಮಾಡ್ತೇವೆ. ಇನ್ನ ಸೋದರನ ಯೋಗ್ಯತೆ ಯಾವಾಗ ಅಳಿಬೇಕು ಅಂತ ಹೇಳಿದ್ರೆ, ಜಗಳ ಆಗ್ತಾ ಇರುತ್ತಲ್ವಾ, ಈ ಸಂದರ್ಭದಲ್ಲಿ ಈ ಸೋದರನ ಯೋಗ್ಯತೆಯನ್ನ ನಾವು ಅಳಿಬೇಕು. ಆಯ್ತು, ಇವ್ರದೆಲ್ಲ ಆಯ್ತಲ್ವಾ, ಮಕ್ಕಳ ಯೋಗ್ಯತೆಯನ್ನು ಯಾವಾಗ ಅಳಿಬೇಕು ಅಂತ ಹೇಳಿದ್ರೆ, ತಂದೆ ತಾಯಿಯಂದ್ರು ವೃದ್ಧಾಪ್ಯಾವಸ್ಥೆಯಲ್ಲಿ ಇದ್ದಾಗ ಮಕ್ಕಳು ಹೇಗೆ ಅನ್ನೋದನ್ನು ತಿಳಿಬೇಕು. ಹಾಗಾದ್ರೆ ಒಟ್ಟಾರೆ ಯೋಗ್ಯತಾ ಅನ್ನೋ ಶಬ್ದಕ್ಕೆ ಏನರ್ಥ ಗೊತ್ತಾ? ನನ್ನ ಪ್ರಕಾರ ಸ್ವಭಾವ. ಅವರವರ ಸ್ವಭಾವದ ಅಭಿವ್ಯಕ್ತಿಗೆ ಒಂದೊಂದು ವೇದಿಕೆ ಬೇಕು. ಆ ವೇದಿಕೆ ಇದ್ದಾಗ ಮಾತ್ರ ಆ ಸ್ವಭಾವ ಅನ್ನೋದು ಏನಾಗ್ಲಿಕ್ಕೆ ಸಾಧ್ಯ? ಅಭಿವ್ಯಕ್ತ ಆಗ್ಲಿಕ್ಕೆ ಸಾಧ್ಯ. ಅದರಿಂದ